ನಮಸ್ಕಾರ ವೀಕ್ಷಕರೇ, ಪುಷ್ಪ ಫುಡ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ ಸುಸ್ವಾಗತ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡಿ. ಇವತ್ತು ಮಾಡ್ತಿರೋ ರೆಸಿಪಿ ನಾವು ಅಲಸಂದಿ ಕಾಳು ವಡ. ಅಲಸಂದಿ ಕಾಳು ವಡ ಮಾಡಕ್ ಬೇಕಾಗಿರೋದು ಒಂದು ನೈಟ್ ಅಲಸಂದಿ ಕಾಳನ್ನ ನೆನೆಯಕ್ಕೆ ಇಟ್ಟಿರ್ಬೇಕು. ಅದಾದ್ಮೇಲೆ ನೀರ್ ತೆಗೆದ್ಬಿಟ್ಟು ತರ್ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಲ್ಲ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂತಂದ್ರೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳನ್ನ ತರ್ತರಿಯಾಗಿ ಕುಟ್ಟಿಟ್ಕೋಬೇಕು. ಒಂದು 1/4 ಟೇಬಲ್ ಸ್ಪೂನ್ ಅಜ್ವಾನ, ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ, ಹಾಫ್ ಟೇಬಲ್ ಸ್ಪೂನ್ ಹಸಿಮೆಣಸಿನಕಾಯಿನ ಕುಟ್ಟಿ ಇಟ್ಕೊಂಡಿರೋದು, ಒಂದು 10-15 ಕರಿಬೇವು ಸೊಪ್ಪಿನ ಎಲೆ, ಒಂದು ದೊಡ್ಡ ಸೈಜಿನ ಈರುಳ್ಳಿ. ನಿಮಗೆ ಹಸಿಮೆಣಸಿನಕಾಯಿ ಕಟ್ ಮಾಡಿ ಕೂಡ ಹಾಕ್ಬೋದು. ಆಮೇಲಿಂದ 1 ಕಪ್ ಕಡಲೆ ಹಿಟ್ಟು. ಅವಾಗಲೇ ತರ್ತರೆಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಅಲಸಂದಿ ಕಾಳನ್ನ, ಅದನ್ನ ಇವಾಗೆಲ್ಲ ಒಂದು ಬೌಲಿಗೆ ಹಾಕೊಂತಿದ್ದೀನಿ. ಅದಾದ್ಮೇಲೆ 1 ಕಪ್ ಕಡಲೆ ಹಿಟ್ಟು, ಆಮೇಲಿಂದ ಈರುಳ್ಳಿ, ಕೊತ್ತಂಬರಿ ಕಾಳು, ಅಜ್ವಾನ, ಜೀರಿಗೆ, ಕರಿಬೇವು ಸೊಪ್ಪು, ಏನೇನೆಲ್ಲ ತೋರಿಸಿದ್ನಲ್ಲ ಅವಾಗಲೇ ಅದನ್ನೆಲ್ಲಾನು ಹಾಕ್ತಿದ್ದೀನಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಬೇಕು. ಇದು ಆಪ್ಷನಲ್, ನಿಮಗೆ ಇದು ಬೇಕಂದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಆಮೇಲಿಂದ ಸೋಡಾ ಪುಡಿ ಹಾಕಿ ಎಲ್ಲಾನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 1/2 ಅವರ್ ನೆನೆಯಕ್ಕೆ ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ಎಣ್ಣೆ ಕಾಯಕ್ಕಿಟ್ಟು, ಎಣ್ಣೆ ಕಾದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಒಂದೊಂದಾಗೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಬಿಟ್ಕೊತ ಹೋಗ್ಬೇಕು. ಇದನ್ನ ಸಣ್ಣ ಉರಿಯಲ್ಲೇನೆ ಫ್ರೈ ಮಾಡಬೇಕು, ಕೆಂಪಗೆ ಬರಬೇಕು, ಫ್ರೈ ರೋಸ್ಟ್ ಮಾಡಬೇಕು. ಈ ಸಣ್ಣ ಉರಿಯಲ್ಲಿ ಇಟ್ಟು ಮಾಡಲಿಲ್ಲ ಅಂತಂದರೆ ಒಳಗಡೆ ಎಲ್ಲ ಹಸಿ ಹಸಿನೇ ಇರುತ್ತೇನೆ. ಇದು ಇವಾಗ ಆಗಿದಾವೆ, ಒಂದು ಕಡೆ ತಕ್ಕೊಂತಿದ್ದೀನಿ. ಇದೇ ಥರನೇ ಉಳಿದಿದ್ದನ್ನು ಮಾಡ್ತೀನಿ. ಇಲ್ಲೆಲ್ಲ ಆಯಿತು ನಾನು ಮಾಡಿದ್ದು. ನೋಡ್ರಿ, ಇಲ್ಲೇ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಕಡೆ. ಇದನ್ನು ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿ. ಇದನ್ನು ಮಕ್ಕಳಿಗೂ ಕೂಡ ಮಾಡಿಕೊಡ್ರಿ. ನಮ್ಮ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.